ದೇಶಾದ್ಯಂತ ಮಹಿಳೆಯರಲ್ಲಿ ಹೆಚ್ಚುತ್ತಿರುವ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟುವ ಉದ್ದೇಶದಿಂದ ಹಮ್ಮಿಕೊಳ್ಳಲಾಗಿರುವ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಥವಾ HPV ನಿರೋಧಕ ಲಸಿಕಾ ಅಭಿಯಾನಕ್ಕೆ ರಾಜ್ಯ ಸರ್ಕಾರವು ಚಾಲನೆ ನೀಡಿದೆ. ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳ ಅನ್ವಯ ರಾಜ್ಯದಲ್ಲೂ 14 ವರ್ಷ ಮೇಲ್ಪಟ್ಟ ಬಾಲಕಿಯರಿಗೆ ಉಚಿತವಾಗಿ ಲಸಿಕೆ ನೀಡುವ ಮಹತ್ವದ ಯೋಜನೆಯನ್ನ ಜಾರಿಗೆ ತರಲಾಗುತ್ತಿದೆ. ಈ ಮಹತ್ವದ ಆರೋಗ್ಯ ಅಭಿಯಾನದ ಕುರಿತು ಸಾರ್ವಜನಿಕ ವಲಯದಲ್ಲಿ ಎದ್ದಿರುವ ಹಲವು ಭಿನ್ನಾಭಿಪ್ರಾಯಗಳು ಹಾಗೂ ಗೊಂದಲಗಳಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ UT ಖಾದರ್ ಅವರು ಸ್ಪಷ್ಟನೆ ನೀಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಈ ಕ್ಯಾನ್ಸರ್ ನಿರೋಧಕ ಲಸಿಕೆಯನ್ನ ಬಾಲಕಿಯರ ಮೇಲೆ 100ಕ್ಕೆ 100ರಷ್ಟು ಕಡ್ಡಾಯಗೊಳಿಸುವುದಿಲ್ಲ ಎಂದು ತಿಳಿಸಿದ್ದಾರೆ. ಹೆಣ್ಣು ಮಕ್ಕಳಿಗೆ ಈ ಲಸಿಕೆಯನ್ನು ಹಾಕಿಸಬೇಕೋ ಅಥವಾ ಬೇಡವೋ ಎಂಬ ಸಂಪೂರ್ಣ ಹಕ್ಕನ್ನು ಅವರ ಪೋಷಕರ ವಿವೇಚನೆಗೆ ಮತ್ತು ತೀರ್ಮಾನಕ್ಕೆ ಮುಕ್ತವಾಗಿ ಬಿಡಲಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಇತ್ತೀಚೆಗೆ ರಾಜ್ಯದಲ್ಲಿ ವರದಿಯಾಗುತ್ತಿರುವ ಕೊರೋನಾ ಸೋಂಕಿನ ಪ್ರಕರಣಗಳ ಬಗ್ಗೆಯೂ ಮಾತನಾಡಿದ ಅವರು, ಪ್ರಸ್ತುತ ಬದಲಾಗುತ್ತಿರುವ ಹವಾಮಾನದಿಂದಾಗಿ ವೈರಲ್ ಜ್ವರದ ಸೀಸನ್ ಆರಂಭವಾಗಿದ್ದು, ಜನರು ಆಸ್ಪತ್ರೆಗಳಲ್ಲಿ ಪರೀಕ್ಷೆ ಮಾಡಿಕೊಂಡಾಗ ಕೊರೋನಾ ಪಾಸಿಟಿವ್ ಬರುವುದು ಸಹಜ ಪ್ರಕ್ರಿಯೆಯಾಗಿದೆ ಎಂದರು. ಇಂತಹ ವೈರಸ್ಗಳು ಪ್ರಕೃತಿಯಲ್ಲಿ ದೀರ್ಘಕಾಲದವರೆಗೆ ಇರಲಿದ್ದು, ಸಾರ್ವಜನಿಕರು ಅನಗತ್ಯವಾಗಿ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಅವರು ಹೇಳಿದ್ದಾರೆ. ವೈರಸ್ ಎದುರಿಸಲು ಜನರು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢರಾಗಬೇಕಿದೆ. ತಮ್ಮ ದೈನಂದಿನ ಆಹಾರ ಪದ್ಧತಿಯಲ್ಲಿ ಸೂಕ್ತ ಪೌಷ್ಟಿಕಾಂಶಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದೇ ಇದಕ್ಕೆ ಸೂಕ್ತ ಪರಿಹಾರ ಎಂದು ಆರೋಗ್ಯ ಸಚಿವರು ಜನರಿಗೆ ಕಿವಿಮಾತು ಹೇಳಿದ್ದಾರೆ. ನೋಡಿ, ಸರ್ವೈಕಲ್ ಕ್ಯಾನ್ಸರ್ ನಮ್ಮ ಕ್ಯಾನ್ಸರ್ಗೆ ಸಂಬಂಧಪಟ್ಟಾಗೆ ಅದನ್ನು ಯಾಕೆ ಭಾಳಷ್ಟು ಇವತ್ತು ಜನಸಂಖ್ಯೆಗೆ ಇವತ್ತು ಈ ಒಂದು ರೋಗಗಳು ವಿದ್ಯಾರ್ಥಿ ಸೇಂದಲೇ ಕಾಣ್ತದೆ ಎಂಬ ಮಾಹಿತಿ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಷ್ಟ್ರಗಿದ್ದ ಕಾರಣ ಈ ದೇಶ ಉದ್ದಗಲಕ್ಕೂ ಕೂಡ ಇವತ್ತು ಆ ಒಂದು HPV ಎಂಬ ನಮ್ಮ ವ್ಯಾಕ್ಸಿನನ್ನು ಇವತ್ತು ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ರಾಜ್ಯದಲ್ಲಿ ಇವತ್ತು ನಡೀತಾ ಇದೆ. ಕೆಲವೊಂದು ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಇವತ್ತು ಅದರ ಬಗ್ಗೆ ಕೆಲವೊಂದು ಅಭಿಪ್ರಾಯಗಳಿರ್ತದೆ. ಆದ ಕಾರಣ ನಾವು ಅದನ್ನು 100% ಕಡ್ಡಾಯ ಅಂತ ಮಾಡಲಿಕ್ಕೆ ಹೋಗುವುದಿಲ್ಲ. ಈ ಒಂದು ವ್ಯಾಕ್ಸಿನ್ ತಗೊಂಡ್ರೆ ಅದು ಭವಿಷ್ಯದಲ್ಲಿ ನಮ್ಮ ಮಕ್ಕಳನ್ನು ಈ ರೀತಿಯ ರೋಗದಿಂದ ಪಾರು ಮಾಡಲಿಕ್ಕೆ ಅದು ಪ್ರಮುಖವಾದ ಒಂದು ಔಷಧ ಅಂತೇಳಿ ನಾವು ಜನಜಾಗೃತಿ ಮತ್ತು ಸಂದೇಶ ಮತ್ತು ಸಲಹೆ ಸೂಚನೆ ಮಾಡಿ ಪ್ರತಿಯೊಂದು ತಾಯಂದಿರಿಗೆ ಮನೆ ಮಾಹಿತಿಯನ್ನು ಕೊಡ್ತೇವೆ. ಕೊನೆಯದಾಗಿ ಬಹುಶಃ ಅದು ತೀರ್ಮಾನ ತಗೊಂಡು ಜವಾಬ್ದಾರಿ ಮನೆಯವರದು ಮತ್ತು ಮಕ್ಕಳು. ಯಾಕಂದರೆ ಎಲ್ಲರಿಗೂ ಒತ್ತಾಯ ಮಾಡಲಿಕ್ಕೆ ಹೋಗೋದಿಲ್ಲ. ಬಹುಶಃ ಎಲ್ಲ ರೀತಿಯಲ್ಲಿ ಈಗ ಉತ್ತಮವಾಗಿ ನಡೀತಾ ಇದೆ. ಎಷ್ಟು ನಡೀತಾ ಇದೆ ಅದು ಅಷ್ಟದ ಪ್ರಯೋಜನ ಇವತ್ತು ಆಗ್ತದೆ. ಈ ಸಾಂಕ್ರಾಮಿಕ ರೋಗದ ಸಮಯ ಇದು. ಒಂದೊಂದು ಸೀಸನ್ ಇದೆ, ಮಾವಿನ ಸೀಸನ್, ಇನ್ನೊಂದು ಸೀಸನ್ ಫ್ರೂಟ್ ಸೀಸನ್ ಎಲ್ಲ. ಸೊ ಇದು ವೈರಲ್ ಫೀವರ್ ಸೀಸನ್. ಯಾಕೆಂದರೆ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಇವತ್ತು ಕೆಲವು ಸೊಳ್ಳೆಗಳು ಉತ್ಪತ್ತಿಯಾಗಿ ವೈರಸ್ಗಳ ಮ್ಯೂಟೇಷನ್ ಜಾಸ್ತಿಯಾಗಿ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗ್ತಾ ಇದೆ. ಆವಾಗ ಜನಸಾಮಾನ್ಯರು ಮೊದಲ ಹಂತದಲ್ಲಿ ತಮ್ಮ ಸ್ವಯಂಪ್ರೇರಿತವಾಗಿ ಆಹಾರ ಪದ್ಧತಿ ಮತ್ತು ನಮ್ಮ ಆರೋಗ್ಯ ಸಂಬಂಧ ಕಾಳಜಿಯನ್ನು ವಹಿಸ್ಕೊಳ್ಬೇಕು. ಅದು ಬಹುಶಃ ಕುಡಿಯುವಂಥ ನೀರು, ಬಿಸಿನೀರು ಕುಡಿಬೇಕು. ಸ್ವಲ್ಪ ಮಟ್ಟಿನ ಜ್ವರ ಅದು ಕೆಮ್ಮು ಬಂದ ತಕ್ಷಣ ಟೆಸ್ಟ್ ಮಾಡಿಸಬೇಕು. ಅದಕ್ಕೆ ಬೇಕಾದ ಯೋಜನೆ ಆರೋಗ್ಯ ನಮ್ಮ ಇಲಾಖೆಲ್ಲ ಮಾಡಿದ್ದೇವೆ ಉಚಿತವಾಗಿ. ಎರಡನೇದು, ಕೊರೋನಾ ಸಂಬಂಧಪಟ್ಟಾಗೆ ಕೆಲವೊಂದು ನಮ್ಮ ಏನು ಟೆಸ್ಟ್ ಮಾಡುವಾಗ ಕೆಲವೊಂದು ಪಾಸಿಟಿವ್ ಬಂದೇ ಬರ್ತದೆ. ಅದರಲ್ಲಿ ಯಾವುದೇ ಕೂಡ ಆತಂಕ ಅಥವಾ ಭಯ ಎಲ್ಲಿಯೂ ಕೂಡ ಬೇಡ. ಅದು ಬಹುಶಃ ವೈರಸ್ ಏನು 1000 ವರ್ಷ ಹೋದರೂ ಕೂಡ ಈ ವೈರಸ್ ಇದ್ದೇ ಇರ್ತದೆ. H1N1 ವೈರಸ್ ಇರಲಿ, ಇನ್ನೂ ಬೇರೆ ವೈರಸ್ ಇರಲಿ ಕೂಡ ಅದು ಗಾಳಿಯಲ್ಲಿ ಇದ್ದೇ ಇಲ್ಲಿ ಕೂಡ ಇರ್ಬೋದು. ಯಾರ ಇಮ್ಯುನಿಟಿ ಕಡಿಮೆ ಇದೆ ಅವ್ರಿಗೆ ಸ್ವಲ್ಪ ಬೇಗ ಅದನ್ನು ಜ್ವರ ಬರ್ತದೆ, ಇನ್ನೊಂದು ಬರ್ತದೆ. ಅದಕ್ಕೆ ನಮ್ಮ ಇಮ್ಯುನಿಟಿ ನಾವು ಜಾಸ್ತಿ ಪಡ್ಕೊಳ್ಬೇಕು. ನಾವು ವೈರಸ್ಗಿಂತ ನಾವು ಸ್ಟ್ರಾಂಗ್ ಆಗಿ ಇರಲಿಕ್ಕೆ ನಮ್ಮ ಆಹಾರ, ಜೀವನ ಶೈಲಿ ಮತ್ತು ಊರಿನ ಒಂದು ಸ್ವಚ್ಛತೆಗೆ ನಾವು ಒಂದು ಗಮನ ಕೊಡಬೇಕು. ಇದರ ಬಗ್ಗೆ ಯಾವುದೇ ಕೂಡ ಆತಂಕ, ಯಾವುದೇ ಕೂಡ ಭಯ ಬೇಡ. ಅದು ನಾವೆಲ್ಲ ಕೂಡ ಎಚ್ಚರದಿಂದ ಇರಬೇಕು. ಬಹುಶಃ ಎಲ್ಲ ರೀತಿ ಅದು ಡೆಂಗು ಇರಲಿ, H1N1 ಇರಲಿ, ನಮ್ಮ ಕೋವಿಡ್ಗೆ ಸಂಬಂಧಪಟ್ಟ ಇರಲಿ, ಮೊಬೈಲ್ ಇರಲಿ, ಇದೆಲ್ಲ ಕೂಡ ಈಗ ನಿಭಾಯಿಸಲು ಮತ್ತು ಅದನ್ನು ನಿಯಂತ್ರಿಸಿ ಏನೆಲ್ಲ ಕ್ರಮ ತಗೊಳ್ಬೇಕಾ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಎಲ್ಲ ರೀತಿಯಲ್ಲಿ ಸಜ್ಜಾಗಿದೆ ಮತ್ತು ಕ್ರಮ ತೆಗೆದುಕೊಳ್ತಾ ಇದೆ. ಸ್ಕ್ರೀನಿಂಗ್ ಮಾಡೋದು, ನಾವು ಏರ್ಪೋರ್ಟಲ್ಲಿ ಟೆಸ್ಟ್ ಮಾಡುವಂಥದ್ದು, ಅಲ್ಲಿ ಸ್ಕ್ರೀನ್ ಟೆಸ್ಟಿಂಗ್ ಮಾತ್ರ. ಜನಸಾಮಾನ್ಯರ ಸಹಭಾಗಿತ್ವ ನಮಗೆ ಇಲ್ಲದಿದ್ದಲ್ಲಿ, ಸಂಘ ಸಂಸ್ಥೆ ಕೊಡೋ ನಿಟ್ಟಿನಲ್ಲಿ ಯಾರು ವ್ಯಾಪಾರ ಮಾಡ್ತಿದ್ದಾರೆ ಅವ್ರದಾಗೆ ಸಾಮಾಜಿಕ ಕಳಕಳಿ ಅರ್ಥ ಮಾಡಿಕೊಂಡು ಎಲ್ಲಿ ಕೂಡ ಸೊಳ್ಳೆ ಉತ್ಪತ್ತಿ ಆಗದ ರೀತಿಯಲ್ಲಿ ನಾವು ನೋಡಿಕೊಳ್ಳುವಂಥದ್ದು, ನೀರು ನಿಲ್ಲದು ನೋಡಿಕೊಳ್ಳುವಂಥದ್ದು, ಕನ್ಸ್ಟ್ರಕ್ಷನ್ ಬಿಲ್ಡಿಂಗಲ್ಲಿ ಈ ಸರ್ವ ಜನರ ಸಹಕಾರ ಈ ಒಂದು 3 ತಿಂಗಳು ನಮಗೆಲ್ಲರಿಗೂ ಕೂಡ ಹೆಚ್ಚಿನ ಅಗತ್ಯ ಇದೆ ಅಂತ ಹೇಳಿ ಸರ್ವರ ಸಹಕಾರ ಪಡ್ಕೊಳ್ತೇನೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.